ಬಹುರಾಷ್ಟ್ರೀಯ ಕಂಪನಿಗಳು ದೇಶ ಬಿಟ್ಟು ತೊಲಗಿ, ಕಾರ್ಪೊರೇಟ್ ಕಂಪನಿಗಳು ದೇಶ ಬಿಟ್ಟು ತೊಲಗಿ ಘೋಷಣೆಯಲ್ಲಿ ಕಲಬುರಗಿ ಜಿಲ್ಲೆಯ ಎಸ್ವಿಪಿ ವೃತ್ತದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿ ದಹನ ಮಾಡಿ ಆಗಸ್ಟ್ 13ರಂದು ಸಂಯುಕ್ತ ಕರ್ನಾಟಕ ಕಲಬುರಗಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಜಿಲ್ಲಾಧ್ಯಕ್ಷ ಭೀಮಾಶಂಕರ್ ಮಾಡಿಯಾಳ್ ಹಾಗೂ ಮಹೇಶ್ ಎಸ್ಬಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಡೀ ದೇಶಾದ್ಯಂತ ಸಂಯುಕ್ತ ಕಿಸಾನ ಮೋರ್ಚಾ ಸಂಘಟನೆ ಇಡೀ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಭಾರತ ದೇಶಕ್ಕೆ ಅಮೆರಿಕದ ಅಧ್ಯಕ್ಷರು ಸಾಕಷ್ಟು ಇಲ್ಲಿ ಪೂರಾ ಇಂಡಿಯನ್ ಎಕಾನಮಿ ಪೂರಾ ಸತ್ತು ಹೋಗಿದೆ ಅಂತ ಹೇಳಿ ಒಂದು ವಾರಗಳು ನಿರಂತರವಾಗಿ ದಾಳಿ ಮಾಡ್ತಾನೆ ಇದ್ದಾರೆ. ಆ ದಾಳಿ ಪ್ರತಿಕ್ರಿಯೆ ಇಲ್ಲಿನ ಪ್ರಧಾನಿಯವರು ಕೆಲವೊಂದು ಕೊಡ್ತಾ ಇದಾರ. ಆದ್ರೂ ಏನು ಒಪ್ಪಂದ ಮಾಡ್ತಾ ಇದ್ರಿ ಆ ಒಪ್ಪಂದನು ನಿಲ್ಲಿಸ್ಬೇಕಂತೇಳಿ ಒತ್ತಾಯಿಸಿ ನಾವು ಕಲಬುರಗಿಯ ಒಂದು ತಿಮ್ಮಾಪುರ ಸರ್ಕಲ್ ನಲ್ಲಿ ಇಬ್ಬರದು ಪ್ರತಿಕೃತಿ ದಹಿಸುವ ಮುಖಾಂತರ ಏನವರು ಒಪ್ಪಂದ ಮಾಡ್ತಾ ಇದ್ರ ಆ ಅವರು ಪ್ರತಿಗಳು ತಗೊಂಡು ಆ ಪ್ರತಿ ಸುಡುವ ಮುಖಾಂತರ ನಾವು ರೈತ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರೈತ ಸಂಘಟನೆಗಳು ಜಂಟಿಯಾಗಿ 3-4 ವರ್ಷಗಳದು ನಿರಂತರವಾಗಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಬೇಕು. ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಗಳು ನಿಗದಿ ಮಾಡ್ಬೇಕಂತ ಹೇಳಿ ಒತ್ತಾಯಿಸ್ತೇವೆ. ಮತ್ತು ಬ್ಯಾಂಕಿನ ಸಾಲ ಸಮರ್ಪಕವಾಗಿ ಸಮಯಕ್ಕೆ ಸರಿಯಾಗಿ ಏನೊಂದು ಎಸ್ಟಿಮೇಟ್ ಇರುತ್ತೆ, ರೈತರು ಒಂದು 10 ಲಕ್ಷ ಸಾಲ ಕೊಟ್ರ ನಮ್ಮ ನೀರಾವರಿ ಯೋಜನೆ, ಪಂಪ್ಸೆಟ್ ಯೋಜನೆ, ಬಾವಿ ಹೊಡೆದಾಗಲಿ ಪ್ರತಿಯೊಂದು ಸಣ್ಣ ಪುಟ್ಟ ಅವರು ಗುಡಿ ಕೈಗಾರಿಕೆ ಮಾಡ್ಬೇಕಂದ್ರ ಈಗ ಹೈನುಗಾರಿಕೆ ಇದೆ, ಕೋಳಿ ಸಾಕಾಣಿಕೆ ಇದೆ, ನಿರುದ್ಯೋಗ ಯುವಕರಿಗೆ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ಕೆಲಸ ಮಾಡ್ತಾ ಇದ್ರು, ಅಂಗಡಿ ಮಾಡ್ತಾ ಇದಾರ, ಹೈನುಗಾರಿಕೆ ಮಾಡ್ತಾ ಇದಾರ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಕಿರಾಣಿ ಅಂಗಡಿ ಯಾವುದೇ ಮಾಡ್ಬೇಕಂದ್ರ ಸಮರ್ಪಕ ಸಮಯ ಮೇಲೆ ಸಾಲ ಕೊಟ್ಟರೆ ಮಾತ್ರ ಕೆಲಸ ಮಾಡಿ ರಿಟರ್ನ್ ರೀಫಂಡ್ ಅವ್ರ ಹಣ ವಾಪಸ್ ಕಟ್ಬೋದು. ಅದು ಇರ್ತಕ್ಕಂಥ ಯೋಜನೆಗಳು ಯಾವ ರೀತಿ ಅಂದ್ರ ಒಂದು ಅರ್ಜಿ ಒಂದು 100 ಜನರಿಗೆ ಸಾಲ ಕೊಡ್ಬೇಕಾಯ್ತ ಲಕ್ಷಾಂತರ ಜನ ಅಲ್ಲಿ ಹಾಕ್ತಾರೆ. ಮತ್ತು ಬರೀ ಸಬ್ಸಿಡಿ ಯಾರು ತೋರ್ತಾರ ಅವರಿಗೆ ಮಾತ್ರ ಸಾಲಗಳು ಸಿಗ್ತಾ ಇದೆ. ನಿಜವಾದಂತ ಕಾರ್ಮಿಕರು ಇಲ್ಲಿರ್ತಕ್ಕಂಥ ಯುವಕರು ಕೆಲಸ ಮಾಡಕ್ ರೆಡಿ ಇದ್ದಾರ, ಬ್ಯಾಂಕ್ಗಳು ಸಾಲ ಕೊಡೋಕೆ ರೆಡಿ ಇಲ್ಲ. ಯಾಕಂದ್ರೆ ಬ್ಯಾಂಕ್ಗಳ ಜೊತೆಗೆ ಅವರು ಒಂದೆರಡು ಬ್ರೋಕರ್ಗಳು ಇಟ್ಬಿಟ್ಟಿದ್ದಾರೆ. ಎಲ್ಲ ಇಲ್ಲಿರ್ತಕ್ಕಂಥ ಕಲಬುರಗಿದೇ ಉದಾಹರಣೆ, ನ್ಯಾಷನಲೈಸೇಷನ್ ಬ್ಯಾಂಕ್ ಇದೆ. ಆ ಬ್ರೋಕರ್ ಹತ್ರ ಹೋದ್ರೆ ಮಾತ್ರ ಬ್ಯಾಂಕ್ ಸಾಲ ಆಗ್ತದ. ಆ ಬ್ರೋಕರ್ ಹತ್ರ ಬಿಟ್ಟು ಯಾರು ನಿಜವಾಗಿ ಕೆಲಸ ಮಾಡಕ್ ರೆಡಿ ಅಲ್ಲ ನಿರುದ್ಯೋಗ ಯುವಕರು ಆ ಬ್ಯಾಂಕಿಗೆ ಹೋಗಿ ಟಚ್ ಆದ್ರಂದ್ರೆ ಅವ್ರ ಅರ್ಜಿ ಹಾಕೋರು ಸಹಿತ ಅವ್ರಿಗೆ ಸಬ್ಸಿಡಿ ಇಲ್ಲ, 1 ಲಕ್ಷ ಲೋನು ಸ್ಯಾಂಕ್ಷನ್ ಆಗಿಲ್ಲ ಅಂತ ಪರಿಸ್ಥಿತಿ ಇಡೀ ನಮ್ಮ ದೇಶದಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ 13ನೇ ತಾರೀಕು ಬೆಳಗ್ಗೆ ನಾವು 11:30 ಗಂಟೆಗೆ ತಿಮ್ಮಾಪುರ ಸರ್ಕಲ್ ನಲ್ಲಿ ಇಬ್ಬರದು ಈ ಸರ್ಕಾರದ ಏನು ರೈತ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಏನು ಜಾರಿ ಮಾಡ್ತಾ ಇದಾರ ಅವು ನಿಲ್ಲಿಸಬೇಕು ಅಂತ ಹೇಳಿ ನಾವು ಹೋರಾಟ ಪ್ರತಿಕೃತಿ ದಹಿಸುವ ಮುಖಾಂತರ ಅವತ್ತ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿಕೊಂಡು ಅದಕ್ಕಾಗಿ ಈ ಭಾಗದ ಕೇಂದ್ರ ಸಮಿತಿ ಮತ್ತು ಕಾರ್ಮಿಕ ಸಂಘಟನೆಗಳ ಕೇಂದ್ರ ಸಮಿತಿಗಳು ಜಂಟಿಯಾಗಿ ಭಾರತ ಬಿಟ್ಟು ತೊಲಗಿ ಆ ಹೋರಾಟನ ನೆನಪಿಸ್ಕೊಂಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನೆನಪಿಸ್ಕೊಂಡ್ಬಿಟ್ಟು ಅವತ್ತಿನ ದಿನ ಒಂದು ಪ್ರತಿಭಟನೆ ಕರೆ ಮಾಡಿದ್ದಾರೆ. ಅಲ್ಲಿ ಅವರು ಘೋಷಣೆ ತಗೊಂಡಿರೋದು ಕಾರ್ಪೊರೇಟ್ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ಮತ್ತು ಬಂಡವಾಳಶಾಹಿಗಳು ಅವರು ಭಾರತ ಬಿಟ್ಟು ತೊಲಗಬೇಕು, ಗ್ರಾಮೀಣ ಭಾರತ ಅಥವಾ ರೈತರ ಒಂದು ಜೀವನನ ಸರ್ವನಾಶ ಮಾಡ್ತಕ್ಕಂಥ ಕೃಷಿ ಕಾನೂನುಗಳನ್ನ ವಾಪಸ್ ತಗೋಬೇಕು ಅಂತೇಳಿ ಅದಕ್ಕೆ ಸುಮಾರು 11 ಬೇಡಿಕೆಗಳು ಇಟ್ಕೊಂಡ್ಬಿಟ್ಟು ರಾಷ್ಟ್ರವ್ಯಾಪಿ ಎಲ್ಲ ರಾಜ್ಯ ಕೇಂದ್ರಗಳು, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ. ಮುಖ್ಯವಾಗಿ ಇದು ಟ್ರಂಪ್ ಜೊತೆಗೆ ಅಮೆರಿಕದ ಒಂದು ಅಗ್ರಿಮೆಂಟ್ ಆಗ್ತಾ ಇದೆ, ಅದು ಅಗ್ರಿಮೆಂಟ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಒತ್ತಾಯಿಸ್ಬಿಟ್ಟು ಅವತ್ತು ಟ್ರಂಪ್ ಮತ್ತು ಮೋದಿ ಅವರ ಒಂದು ಪ್ರತಿಕೃತಿ ಭಾವಚಿತ್ರಗಳನ್ನ ಸುಟ್ಟು ಪ್ರತಿಭಟನೆ ಮಾಡಬೇಕಂತ ಕರೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾವು 13ನೇ ತಾರೀಕು ಗುಲ್ಬರ್ಗದಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ.
ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.